ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ಪತ್ರಿಕೆ HSTRಗೆ ಸಂಬಂಧಪಟ್ಟಂತಹ ಪತ್ರಿಕೆ ಇದು. ಅಲ್ಲಿ ನಮಗೆ ಕಂಪ್ಯೂಟರ್ 13 ಮಾರ್ಕ್ಸಿಗೆ ಇರ್ತೈತೆ, 13 ಮಾರ್ಕ್ಸಿಗೆಲ್ಲ 12 ಮಾರ್ಕ್ಸಿಗೆ ಇರ್ತೈತೆ. 13 ಮಾರ್ಕ್ಸಿಗೆ ಇಂಗ್ಲೀಷ್ ಇರುತ್ತೆ, ಎರಡು ಸೇರಿಸಿ ನಮಗೆ ಟೋಟಲ್ 25 ಮಾರ್ಕ್ಸಿಗೆ ಈ ಒಂದು ಪೇಪರ್ ಬರ್ತೈತೆ. ಪೇಪರ್ 1 ಸಾಮಾನ್ಯ ಪತ್ರಿಕೆ ನಾನು ಹಿಂದಿನ ತರಗತಿಯಲ್ಲಿ ಅನಾಲಿಸಿಸ್ ಮಾಡಿದ್ದೀನಿ, ಏನೇನಿರುತ್ತೆ ಅಂಥೇಳಿ. ಯಾರು ಇನ್ನೂ ಆ ತರಗತಿ ನೋಡಿಕೊಂಡ್ಲು ಆ ತರಗತಿ ನೋಡ್ಕೊಂಡು ಈ ತರಗತಿಯನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟಿಗೆ ಗಣಕಯಂತ್ರದ ಅರ್ಥ. ಗಣಕಯಂತ್ರ ಎಂಬುದು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ, ಗಣಕಯಂತ್ರಕ್ಕೆ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಇದು ಆಂಗ್ಲ ಭಾಷೆಯಲ್ಲಿ, ಕನ್ನಡದಲ್ಲಿ ಗಣಕಯಂತ್ರ ಅಂತ ಅರ್ಥ. ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರ್, ಇದು ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಎಂಬ ಪದದಿಂದ ಬಂದಿದೆ. ಏನು ಮಾಡಿದೆ ಇದು? ಲ್ಯಾಟಿನ್ ಭಾಷೆಯ ಕಂಪ್ಯೂಟರೇ ಎಂಬ ಪದದಿಂದ ಬಂದಿದೆ. ಇದು ನೆನ್ಪಿಟ್ಕೊಳ್ಬೇಕು. ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾರೆ. ಇದು ಲ್ಯಾಟಿನ್ ಭಾಷೆ. ಯಾವ ಪದದಿಂದ ಅಂದರೆ ಕಂಪ್ಯೂಟರ್ ಎಂಬ ಪದದಿಂದ. ಲ್ಯಾಟಿನ್ ಭಾಷೆಯಲ್ಲಿ ಕಂಪ್ಯೂಟರೇ ಅಂದರೆ ಕಂಪ್ಯೂಟ್ ಅಥವಾ ಕ್ಯಾಲ್ಕುಲೇಟ್ ಅಥವಾ ಸ್ಯಾಂಪ್ ಅಥವಾ ಗಣನೆ ಅಂತೇಳಿ ಕರಿತೀವಿ. ಅಂದರೆ ಲೆಕ್ಕ ಮಾಡುವ ಅಂತ ಅರ್ಥ. ಇದು ಲೆಕ್ಕಾಚಾರ ಅಂತ ಅರ್ಥ. ಗಣನೆ ಅಥವಾ ಲೆಕ್ಕಾಚಾರ ಅಂತೇಳಿ ನಾವು ಕರಿತೀವಿ. EDP ಎಲೆಕ್ಟ್ರಾನಿಕ್ ಡಾಟಾ ಪ್ರೊಸೆಸಿಂಗ್ ಡಿವೈಸ್. ಗಣಕಯಂತ್ರವು ಆಗಮ, ಸಂಸ್ಕರಣ, ನಿಗಮನ, ವಿದ್ಯುನ್ಮಾನ ಯಂತ್ರ. ಇದು ಒಂದು ವಿದ್ಯುನ್ಮಾನ ಯಂತ್ರ ಆಗಿದೆ ಗಣಕಯಂತ್ರ ಎಂಬುದು. ಈಗ ಕಂಪ್ಯೂಟರ್ ಎಂಬುದರ ಒಂದು ಪದದ ಅರ್ಥ ನೋಡಿರಿ. ಇದ್ರ ಲಾಂಗ್ ಫಾರ್ಮ್ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. ಕಂಪ್ಯೂಟರ್ ಅಂದರೆ C ಅಂದರೆ ಕಾಮನ್ ಅಂತ ಅರ್ಥ, O ಅಂದರೆ ಆಪರೇಟಿಂಗ್, M ಅಂದರೆ ಮಷಿನ್, P ಅಂದರೆ ಪ್ರಪೋಸ್ಲಿ, U ಅಂದರೆ ಯೂಸ್ಡ್ ಫಾರ್, T ಅಂದರೆ ಟೆಕ್ನಾಲಜಿಕಲ್, E ಅಂದರೆ ಎಜುಕೇಷ್ನಲ್, ರಿಸರ್ಚ್. ಇದ್ರದ್ದು ಕಂಪ್ಯೂಟರ್ದೊಂದು ಶಾರ್ಟ್ ಫಾರ್ಮ್ ಆಗಿರ್ತೈತಿ. ಇದು ನೆನ್ಪಿಟ್ಕೊಳ್ಬೇಕಿದು. ವಿಸ್ತರಣೆ ಬರೀರಿ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಕಾಮನ್, ಆಪರೇಟಿಂಗ್, ಮಷಿನ್, ಪ್ರಪೋಸ್ಲಿ, ಯೂಸ್ಡ್, ಟೆಕ್ನಾಲಜಿಕಲ್, ಎಜುಕೇಷ್ನಲ್, ರಿಸರ್ಚ್ ಅಂತ. ಇವಾಗ ಕಂಪ್ಯೂಟರ್ನ ಪರಿಚಯ, ಇಂಟ್ರೊಡಕ್ಷನ್ ಅಂತೇಳಿ ಕರಿತೀವಿ. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು. ಅಂದರೆ ಕಂಪ್ಯೂಟರ್ ಈಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಪ್ರೊಸೆಸ್ ಡಾಟಾ ಟು ಪ್ರೊಡ್ಯೂಸ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್. ಅಂದರೆ ಅದು ಡಾಟಾವನ್ನು ಏನು ಮಾಡ್ತೈತೆ, ಪ್ರಕ್ರಿಯೆಗೊಳಿಸಿ ಅರ್ಥಪೂರ್ಣ ಮಾಹಿತಿಯನ್ನು ನೀಡ್ತೈತೆ. ಕಂಪ್ಯೂಟರ್ ಇದೊಂದು ಏನು ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್, ಅಂದರೆ ಇದೊಂದು ಎಲೆಕ್ಟ್ರಾನಿಕ್ ಸಾಧನ ಆಗಿದೆ ಅಂತ ಅರ್ಥ ಕನ್ನಡದಲ್ಲಿ. ಕಂಪ್ಯೂಟರ್ದು ಡೆಫಿನೇಷನು: ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು ಡೇಟಾವನ್ನು ಪ್ರಕ್ರಿಯೆಗೊಳಿಸಲು, ಲೆಕ್ಕಾಚಾರ ಮಾಡಲು ಮತ್ತು ಸೂಚನೆಗಳ ಆಧಾರದ ಮೇಲೆ ಏನು ಮಾಡ್ತೈತೆ, ಇದು ಕೆಲಸ ನಿರ್ವಹಿಸಲು ಸಹಾಯಕ ಆಗ್ತೈತಿ. ಅಂದರೆ ಕಂಪ್ಯೂಟರ್ ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿದ್ದು, ಒಂದು ಸಾಧನವಾಗಿದ್ದು ಡಾಟಾವನ್ನು ಏನು ಮಾಡ್ತೈತಿ, ಇದು ಪ್ರಕ್ರಿಯೆಗೊಳಿಸಲು, ಲೆಕ್ಕಾಚಾರ ಮಾಡಲು ಮತ್ತು ಸೂಚನೆಗಳ ಆಧಾರದ ಮೇಲೆ ಏನು ಮಾಡ್ತೈತಿ, ಇದು ಕೆಲಸವನ್ನು ಮಾಡ್ತೈತೆ. ಇಂಗ್ಲೀಷಲ್ಲಿ ಎ ಕಂಪ್ಯೂಟರ್ ಈಸ್ ಎ ಎಲೆಕ್ಟ್ರಾನಿಕ್ ಡಿವೈಸ್ ದ ಪ್ರೊಸೆಸ್ ಡಾಟಾ, ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್, ಎಕ್ಸಿಕ್ಯೂಟಿವ್ ಟಾಸ್ಕ್ಸ್ ಬೇಸ್ಡ್ ಆನ್ ಇನ್ಸ್ಟ್ರಕ್ಷನ್ ಮೇಲೆ ಏನು ಮಾಡ್ತೈತಿ, ಇದು ಕಂಪ್ಯೂಟರ್ ಕೆಲಸವನ್ನು ಮಾಡ್ತೈತೆ. ಕಂಪ್ಯೂಟರ್ ಹ್ಯಾಸ್ 4 ಫಂಕ್ಷನ್ಸ್. ಅಂದರೆ ಕಂಪ್ಯೂಟರ್ನ ಮುಖ್ಯವಾದಂಥ ಒಂದು 4 ಕಾರ್ಯಗಳಿದ್ದಾವೆ ನೋಡ್ರಿ ಇಲ್ಲಿ. ಇನ್ಪುಟ್, ಅಕ್ಸೆಪ್ಟ್ ಡಾಟಾ. ಇನ್ಪುಟ್ ಅಂದರೆ ಇದೇನು ಮಾಡ್ತೈತೆ, ಡಾಟಾವನ್ನು ಸ್ವೀಕರಿಸುತ್ತದೆ. ಇನ್ಪುಟ್ ಸಾಧನ ಡಾಟಾವನ್ನು ಸ್ವೀಕರಿಸುತ್ತದೆ. ಪ್ರೊಸೆಸಿಂಗ್ ಅಂದರೆ ಪ್ರೊಸೆಸ್ ಮಾಡ್ತೈತೆ ಡಾಟಾ, ಅಂದರೆ ಸಂಸ್ಕರಣೆ ಮಾಡ್ತೈತೆ ಅಂತ ಅರ್ಥ. ಡಾಟಾವನ್ನು ಇದೇನು ಮಾಡ್ತೈತೆ, ಪ್ರಕ್ರಿಯೆಗೊಳಿಸ್ತೈತೆ. ಔಟ್ಪುಟ್ ಅಂದರೆ ಪ್ರೊಡ್ಯೂಸ್ ದ ರಿಸಲ್ಟ್ಸ್. ಔಟ್ಪುಟ್ ಫಲಿತಾಂಶಗಳನ್ನು ಏನು ಮಾಡ್ತೈತಿ, ಇದು ನೀಡ್ತೈತಿ. ಇನ್ಪುಟ್, ಔಟ್ಪುಟ್, ಪ್ರೊಸೆಸ್ ಏನು ಮಾಡ್ತೈತಿ, ಅದ್ರ ಮೇಲೆ ಕೆಲಸ ಮಾಡ್ತೈತೆ ಈ ಕಂಪ್ಯೂಟರ್. ಅಂದರೆ ಒಂದು ಇನ್ಪುಟ್, ಆಮೇಲೆ ಪ್ರೊಸೆಸಿಂಗ್, ಆಮೇಲೆ ಔಟ್ಪುಟ್. ನಾವು ಫಸ್ಟ್ ಏನು ಮಾಡ್ತೀವಿ, ಇನ್ಪುಟ್ ಕೊಡ್ತೀವಿ, ಅದು ಪ್ರೊಸೆಸ್ ಆಗುತ್ತೆ, ಆಮೇಲೆ ನಮಗೆ ಔಟ್ಪುಟ್ ಅದು ರಿಸಲ್ಟ್ ಬರುತ್ತೆ. ಇವಾಗ ಔಟ್ಪುಟ್ ಆಯ್ತು. ಇವಾಗ ಸ್ಟೋರೇಜ್ ಡಾಟಾ, ಇದು ಸಂಗ್ರಹಣೆ ಅಂತ ಕರಿತೀವಿ ಕನ್ನಡದಲ್ಲಿ. ಇದೇನು ಮಾಡ್ತೈತೆ, ಸ್ಟೋರೇಜ್ ಅಂದರೆ ಡೇಟಾವನ್ನು ಏನು ಮಾಡ್ತೈತೆ, ಸಂಗ್ರಹಿಸ್ತದೆ.
ಸಂಗ್ರಹಣೆಗಾಗಿ ನಾವು ಇದನ್ನು ಬಳಸ್ತೀವಿ. ಇನ್ಪುಟ್ ನಿಮ್ಮ ಕಂಪ್ಯೂಟರ್ಗೆ ನೀವು ಡೇಟಾ ಅಥವಾ ಮಾಹಿತಿಯನ್ನು ನಮೂದಿಸಿದಾಗ ಅದೇನಾಗಿರ್ತೈತೆ ಅಂದರೆ ಇನ್ಪುಟ್ ಆಗಿರ್ತೈತೆ. ನಾವು ಕಂಪ್ಯೂಟರ್ಗೆ ನೀಡುವಂತಹ ಡಾಟಾ ಅಥವಾ ಮಾಹಿತಿ ಅನ್ನೋದಕ್ಕೆ ನಾವು ಇನ್ಪುಟ್ ಅಂತೇಳಿ ಕರಿತೀವಿ. ಇನ್ಪುಟ್ ಎದ್ರ ಮೂಲಕ ನೀಡ್ತೀವಿ ಅಂದರೆ ಕೀಬೋರ್ಡ್ ಮೂಲಕ ನೀಡ್ತೀವಿ, ಮೌಸ್ ಮೂಲಕ, ಸ್ಕ್ಯಾನರ್ ಮೂಲಕ, ಡಿಜಿಟಲ್ ಕ್ಯಾಮ್ರಾದಂತಹ ಸಾಧನಗಳನ್ನು ಬಳಸಿ ನಾವು ಏನು ಮಾಡ್ತೀವಿ, ಇನ್ಪುಟನ್ನು ಕಂಪ್ಯೂಟರ್ಗೆ ನೀಡ್ತೀವಿ. ಇವೆಲ್ಲ ಏನಂದ್ರೆ ಇನ್ಪುಟ್ ಸಾಧನಗಳು. ಏಕೆಂದರೆ ಅದು ಕಂಪ್ಯೂಟರ್ಗೆ ಡಾಟಾವನ್ನು ಇನ್ಪುಟ್ ಮಾಡಲು ಬಳಕೆದಾರರಿಗೆ ಏನು ಮಾಡ್ತೈತೆ, ಅವಕಾಶ ಮಾಡಿಕೊಡ್ತೇವೆ. ದ ಪ್ರೈಮರಿ ಇನ್ಪುಟ್ ಡಿವೈಸ್ ಯಾವಂದರೆ ಕಂಪ್ಯೂಟರ್ ಸಿಸ್ಟಮನ್ನು ಪ್ರಾಥಮಿಕ ಇನ್ಪುಟ್ಗಳು ಅಂತ ಕರಿತೀವಿ. ಕಂಪ್ಯೂಟರ್ನ ಸಿಸ್ಟಮನ್ನು ಏನಂತೀವಿ ನಾವು ಪ್ರಾಥಮಿಕ ಇನ್ಪುಟ್ ಅಥವಾ ಇನ್ಪುಟ್ ಡಿವೈಸ್ ಅಂತೇಳಿ ಕರಿತೀವಿ. ಅವು ಯಾವ ಅಂತಂದರೆ ನೋಡಿರಿ, ನೀವು ಕಂಪ್ಯೂಟರ್ಗೆ ನೀವು ಡೇಟಾ ಅಥವಾ ಮಾಹಿತಿಯನ್ನು ನಮೂದಿಸಿದಾಗ ಇನ್ಪುಟ್ ಆಗ್ತೈತೆ. ಅವು ಯಾವ ಅಂತೇಳಿ ಕೊಟ್ಟಿದ್ದಾರೆ ನೋಡಿರಿ. ಕೀಬೋರ್ಡು, ಮೌಸು, ಸ್ಕ್ಯಾನರು, ಟ್ರ್ಯಾಕ್ ಬಾಲು, ಲೈಟ್ ಪೆನ್ನು ಮತ್ತು ಜಾಯ್ಸ್ಟಿಕ್. ಇವೆಲ್ಲ ಏನು ಇನ್ಪುಟ್ ಸಾಧನಗಳು. ಕೀಬೋರ್ಡು, ಮೌಸು, ಸ್ಕ್ಯಾನರು, ಟ್ರ್ಯಾಕ್ ಬಾಲು, ಲೈಟ್ ಪೆನ್ನು, ಜಾಯ್ಸ್ಟಿಕ್ ಇವೆಲ್ಲ ಏನು ಇನ್ಪುಟ್ ಸಾಧನಗಳು. ಈಗ ಪ್ರೊಸೆಸಿಂಗ್ ಇಷ್ಟು ಇನ್ಪುಟ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಇನ್ಪುಟ್ ಸಾಧನಗಳು ಔಟ್ಪುಟ್ ಸಾಧನಗಳು ಅಂತ ಬರ್ತೈತಿ, ಅವು ಬಂದಾಗ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ಪ್ರೊಸೆಸಿಂಗ್ ಇನ್ಪುಟ್ ಆಯಿತು. ಇವಾಗ ಪ್ರೊಸೆಸಿಂಗ್ ಬಗ್ಗೆ ನೋಡೋಣ. ನೀಡಿರುವ ಸೂಚನೆಗಳ ಮೇಲೆ ಕಂಪ್ಯೂಟರ್ ಕೆಲಸ ಮಾಡುವಂತಹ ಸಂಸ್ಕರಣೆ ಆಗಿರ್ತೈತಿ ಯಾವುದು ಪ್ರೊಸೆಸಿಂಗು. ಇದು ಪ್ರಕ್ರಿಯೆಗೊಳಿಸುವಿಕೆ ಇನ್ಪುಟ್ ಡಾಟಾವನ್ನು ಹೆಚ್ಚು ಅರ್ಥಪೂರ್ಣ ಸ್ವರೂಪಕ್ಕೆ ಏನು ಮಾಡ್ತೈತಿ, ಈ ಪ್ರೊಸೆಸಿಂಗ್ ಯೂನಿಟ್ ತರ್ತೈತಿ. ಇದಕ್ಕೆ ಸಂಸ್ಕರಣೆ ಅಂತೇಳಿ ಕರಿತೀವಿ. ಇದೇ ಇಂಗ್ಲೀಷಲ್ಲಿದೆ ಇದು. ಪ್ರೊಸೆಸಿಂಗ್ ಈಸ್ ವೆನ್ ಕಂಪ್ಯೂಟರ್ ವರ್ಕ್ಸ್ ಆನ್ ದ ಗಿವನ್ ಪ್ರೊಸೆಸಿಂಗ್ ಟ್ರಾನ್ಸ್ಫರ್ಮ್ಸ್ ದ ಇನ್ಪುಟ್ ಡಾಟಾ ಟು ಎ ಮೋರ್ ಮೀನಿಂಗ್ಫುಲ್ ಫಾರ್ಮೆಟ್. ಪ್ರೊಸೆಸಿಂಗ್ ದ ಯೂಸ್ವಲಿ ಡನ್ ಬೈ ಸಿ ಪಿ ಯು ಅಂತ ಕೇಳ್ತಾರೆ. ಲಾಂಗ್ ಫಾರ್ಮ್ ಇದ್ರ ಲಾಂಗ್ ಫಾರ್ಮ್ ಕೇಳ್ತಾರೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇನ್ ಎ ಕಂಪ್ಯೂಟರ್. ದ CPU is the most usual component for getting the operations done. ಇದು ಒಂದು ಡಾಟಾವನ್ನು ಸಂಗ್ರಹಿಸುವಂಥ ಒಂದು ಸಾಧನ ಆಗಿರ್ತೈತಿ ಅದು CPU. ಇದಕ್ಕೆ ಕಂಪ್ಯೂಟರ್ನ ಮೆದುಳು ಅಂತ ಕೂಡ ನಾವು ಕರಿತೀವಿ, ಅಥವಾ ಕಂಪ್ಯೂಟರ್ನ ಮೆದುಳು, ಹೃದಯ ಈ ರೀತಿಯಲ್ಲಿ CPUಗೆ ನಾವು ಕರಿತೀವಿ. ಇವಾಗ ಇನ್ಪುಟ್ ಆಯಿತು, ಔಟ್ಪುಟ್ ಆಯಿತು. ಇನ್ಪುಟ್ ಆಯಿತು, ಪ್ರೊಸೆಸಿಂಗ್ ಆಯಿತು. ಇವಾಗ ಔಟ್ಪುಟ್ ಬಗ್ಗೆ ತಿಳ್ಕೊಳ್ಳೋಣ. ಎನಿ ಇನ್ಫಾರ್ಮೇಷನ್ ದಟ್ ಹ್ಯಾಸ್ ಬೀನ್ ಪ್ರೊಸೆಸ್ಡ್ ಬೈ ದ ಸೆಂಟ್ ಔಟ್ ಅಂದರೆ ಇದೇನು ಮಾಡುತ್ತೆ, ನಮಗೆ ಮಾಹಿತಿಯನ್ನು ಔಟ್ಪುಟ್ ಕೊಡ್ತೈತೆ. ಅಂದರೆ ನಾವು ಮಾಹಿತಿಯನ್ನು ಇಲ್ಲಿ ಪಡಿಬೋದು. ಫಾರ್ ಎ ಕಂಪ್ಯೂಟರ್ ಈಸ್ ದ ಕಾಲ್ಡ್ ಔಟ್ಪುಟ್. ಇವಕ್ಕೇನಂತೀವಿ ನಾವು ಔಟ್ಪುಟ್ ಸಾಧನಗಳು ಅಂತೇಳಿ ಕರಿತೀವಿ. ಅಂದರೆ ಯಾವುದು ಮಾಹಿತಿ ನಮಗೆ ಒದಗಿಸ್ತಾಯಿತೋ ಅದಕ್ಕೇನಂತೀವಿ ನಾವು ಔಟ್ಪುಟ್ ಡಿವೈಸ್ ಅಂತೇಳಿ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ಯಾವ ಇಮೇಜಸ್, ಟೆಕ್ಸ್ಟ್, ವಿಡಿಯೋಸು ಇವೆಲ್ಲ ಏನು ಇನ್ಪುಟ್, ಇದು ಔಟ್ಪುಟ್ ಸಾಧನಗಳಾಗಿರ್ತವೆ. ಇದು ಕನ್ನಡದಾಗಿದೆ ನೋಡಿರಿ. ಕಂಪ್ಯೂಟರ್ನಿಂದ ಸಂಸ್ಕರಿಸಿದ ಅಥವಾ ಕಳಿಸಲಾದಂತಹ ಯಾವುದೇ ಮಾಹಿತಿಯನ್ನು ನಾವು ಏನಂತೀವಿ ಔಟ್ಪುಟ್ ಅಂತೇಳಿ ಕರಿತೀವಿ. ಕಂಪ್ಯೂಟರ್ನಿಂದ ಸಂಸ್ಕರಿಸಿದಂಥ ಮಾಹಿತಿ ಆಗಿರ್ಬೋದು ಅಥವಾ ಕಳಿಸಿದಂಥ ಮಾಹಿತಿ ಆಗಿರ್ಬೋದು, ಇದಕ್ಕೇನಂತೀವಿ ನಾವು ಔಟ್ಪುಟ್ ಅಂತೇಳಿ ಕರಿತೀವಿ. ಅವು ವಿಡಿಯೋಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಪಠ್ಯವನ್ನು ಪ್ರದರ್ಶಿಸುವಂಥ ನಿಮ್ಮ ಕಂಪ್ಯೂಟರ್ ಪರದೆ ಮೇಲೆ ನೀವು ವೀಕ್ಷಿಸುವಂಥ ಯಾವುದಾದರೂ ಒಂದು ಔಟ್ಪುಟ್ ಸಾಧನವು ಆಗಿರ್ಬೋದು. ಇವಾಗ ಔಟ್ಪುಟ್ ಡಿವೈಸಸ್ ಅಂದರೆ ಔಟ್ಪುಟ್ ಸಾಧನಗಳು ಯಾವುವು ಅಂಥೇಳಿ. ಪ್ರಿಂಟರ್ಸ್, ಮಾನಿಟರ್ಸ್, ಸ್ಪೀಕರ್ಸ್, ಹೆಡ್ಫೋನ್ಸು, ಪ್ರೊಜೆಕ್ಟರ್ಸ್ ಇವೆಲ್ಲ ಎಸ್ ಬರ್ತೈತೆ ಲಾಸ್ಟಿಗೆ. ಇವು ನೆನ್ಪಿಟ್ಕೊಂಡ್ರೆ ಮಿಕ್ಕಿರೋದೆಲ್ಲ ಏನಾಗಿತ್ತು ಅಂದರೆ ಇನ್ಪುಟ್ ಡಿವೈಸ್ ಆಗಿರುತ್ತೆ. ಇಷ್ಟೇ ಔಟ್ಪುಟ್ ಡಿವೈಸ್. 5 ಬಿಟ್ಟರೆ ಬೇರೆ ಔಟ್ಪುಟ್ ಡಿವೈಸ್ ಇಲ್ಲಿ ಬರೋದಿಲ್ಲ. ಇವೆಲ್ಲ ಇಷ್ಟು ನೆನ್ಪಿಟ್ಕೊಂಡ್ರೆ ತಾನೇ ಇನ್ಪುಟ್. ಇವು ಯಾವಲ್ಲೋ ಅವು ಮಿಕ್ಕಿರೋದ್ರಲ್ಲಿ ಏನಿರುತ್ತೆ ಇನ್ಪುಟ್ ಡಿವೈಸ್ ಇರ್ತದೆ ಅಂತ ಅರ್ಥ. ಪ್ರಿಂಟರ್ಸು, ಮಾನಿಟರ್ಸು, ಸ್ಪೀಕರ್ಸು, ಹೆಡ್ಫೋನ್ಸು, ಪ್ರೊಜೆಕ್ಟರ್ಸ್ ಇವಿಷ್ಟು ಏನು ಔಟ್ಪುಟ್ ಡಿವೈಸ್. ಇವಾಗ ಸ್ಟೋರೇಜ್ ಡಿವೈಸ್ ನೋಡಿರಿ. ಸ್ಟೋರೇಜ್ ಈಸ್ ವೇರ್ ದ ಕಂಪ್ಯೂಟರ್ ಸಿಸ್ಟಮ್ ಸ್ಟೋರ್ಸ್ ದ ಡಾಟಾ. ಇವೇನು ಮಾಡ್ತವೆ, ಕಂಪ್ಯೂಟರ್ನಲ್ಲಿ ಡಾಟಾವನ್ನು ಸಂಗ್ರಹಿಸ್ತವೆ. ಉದಾಹರಣೆಗೆ ಹೇಳಬೇಕಾದ್ರೆ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, DVD ಇವೆಲ್ಲ ಏನು ಮಾಡ್ತೀವಿ ಮೆಮೊರಿ ಸಂಗ್ರಹಣೆಗಾಗಿ ಬಳಸ್ತೀವಿ, ಸ್ಟೋರೇಜ್ಗಾಗಿ ಬಳಸುವಂಥ ಸಾಧನಗಳಿವೆ. ನೋಡಲಿ CD, DVD. CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್,
ಕಾಂಪ್ಯಾಕ್ಟ್ ಡಿಸ್ಕ್ ಅಂತೇಳಿ ಕರಿತೀವಿ. ಡಿ ವಿ ಡಿ ಅಂದರೆ ಡಿವೈಡೆಡ್ ವಿಡಿಯೋ ಡಿಸ್ಪ್ಲೇ. ಡಿ ವಿ ಡಿ ಅಂದರೆ ಡಿಸ್ಪ್ಲೇ ವಿಡಿಯೋ ಡಿಸ್ಕ್ ಅಂತೇಳಿ. ಇದ್ರ ಲಾಂಗ್ ಫಾರ್ಮ್ ಎಲ್ಲ ಮುಂದೆ ಬರ್ತೈತೆ ಹೇಳ್ತೀನಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್. ಹಾರ್ಡ್ ಡಿಸ್ಕ್ ಅಂದರೆ ಇದು ಒಂಥರ ಸಂಗ್ರಹಣೆ. ಹಾರ್ಡ್ ಡಿಸ್ಕು ಸಾಫ್ಟ್ವೇರ್ ಹಾರ್ಡ್ವೇರ್ ಹಂಗೆ ಬರ್ತಾವಲ್ಲ ಅದೇ ರೀತಿ ಇದು. ಸಾಫ್ಟ್ವೇರ್ ಅಂದರೆ ನಾವು ನಮ್ಮ ಪ್ರತ್ಯಕ್ಷವಾಗಿ ನಾವು ಟಚ್ ಮಾಡೋಕ್ಕಾಗೋದಿಲ್ಲ, ಆದರೆ ಹಾರ್ಡ್ ಡಿಸ್ಕ್ ನೋಡೋದು ಟಚ್ ಮಾಡ್ಬೋದು. ಇವಾಗ ಕಂಪ್ಯೂಟರ್ ಸಿಸ್ಟಮ್ ಯಾವ ರೀತಿ ಬಳಕೆ ಆಗ್ತೈತೆ ಅಂತ ಹೇಳಿ ನೋಡ್ರಿ. ಇಲ್ಲಿ ಬಳಕೆದಾರರಿಂದ ಇನ್ಪುಟ್ ಆಗಿ ಕಚ್ಚಾ ಡಾಟಾವನ್ನು ಸ್ವೀಕರಿಸಲು ವಿನ್ಯಾಸಗೊಳಿಸಿದಂಥ ಎಲೆಕ್ಟ್ರಾನಿಕ್ ಸಾಧನವನ್ನು ಕಂಪ್ಯೂಟರ್ ಮಾಡಿ ಮತ್ತು ಔಟ್ಪುಟ್ ಮಾಹಿತಿಯನ್ನು ಅರ್ಥಪೂರ್ಣ ಸ್ವರೂಪದಲ್ಲಿ ಪ್ರಕ್ರಿಯೆಗೊಳಿಸಿ ಮತ್ತು ಉತ್ಪಾದಿಸಿ. ಆ ಸಂಪೂರ್ಣ ಪ್ರಕ್ರಿಯೆ ಏನೇನು ಮಾಡ್ತೈತೆ, ಇನ್ಪುಟ್ ಪ್ರೊಸೆಸ್ ಔಟ್ಪುಟ್ ಸೈಕಲ್ ರೀತಿ ಸಂಗತಿ. ಔಟ್ಪುಟ್ಟು ಫಸ್ಟ್ ಇನ್ಪುಟ್ ಮತ್ತು ಪ್ರೊಸೆಸಿಂಗ್ ಆಗಿ ಆಮೇಲೆ ಔಟ್ಪುಟ್ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ಸಿಗ್ತೈತೆ. ಈ ರೀತಿ ಕೆಲಸವನ್ನು ಮಾಡ್ತೈತಿ ಕಂಪ್ಯೂಟರ್. ಇಲ್ಲಿದೆ ನೋಡಿರಿ, ಇವು ಇನ್ಪುಟ್ ಸಾಧನಗಳು. ಕೀಬೋರ್ಡು ಇನ್ಪುಟ್ ಸಾಧನ, ಮೌಸು, ಕ್ಯಾಮ್ರಾ, ಮೈಕ್ರೋಫೋನು ಇವೆಲ್ಲ ಏನು ಇನ್ಪುಟ್ ಸಾಧನಗಳು. ಆಮೇಲೆ ಇನ್ಪುಟ್ ಸಾಧನದಿಂದ ಏನು ಮಾಡ್ತೈತೆ, CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು, ALU ಅಂದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟು, CU ಅಂದರೆ ಕಂಟ್ರೋಲ್ ಯೂನಿಟು, ರಿಜಿಸ್ಟರ್ಸ್ ಇವೆಲ್ಲ ಏನು ಪ್ರೊಸೆಸಿಂಗ್ ಮಾಡ್ತೇವೆ ಡಾಟಾ. ಆಮೇಲೆ ಏನು ಮಾಡ್ತೈತೆ, ಮಾಹಿತಿ ಔಟ್ಪುಟ್ ಕೊಡ್ತೈತೆ, ನಮಗೆ ರಿಸಲ್ಟ್ ಬರ್ತೈತೆ. ಔಟ್ಪುಟ್ ಸಾಧನಗಳು ಮಾನಿಟರ್, ಸ್ಪೀಕರು, ಪ್ರಿಂಟರ್ ಇವು ಏನು ಔಟ್ಪುಟ್ ಸಾಧನಗಳಾಗಿರ್ತವೆ. ಈ ಒಂದು ಪ್ರೊಸೆಸ್ ಮೇಲೆ ಏನು ಮಾಡ್ತೈತೆ, ನಮ್ಮ ಕಂಪ್ಯೂಟರ್ ವರ್ಕ್ ಮಾಡ್ತೈತೆ. ಇನ್ಪುಟ್, ಪ್ರೊಸೆಸ್, ಔಟ್ಪುಟ್ ಈ ಮೂರು ಹಂತದ ಮೇಲೆ ಏನು ಮಾಡ್ತೈತೆ ಸಿಸ್ಟಮ್ ವರ್ಕನ್ನು ನಾವು ನೋಡ್ಬೋದು. ಇವಾಗ ಕಂಪ್ಯೂಟರ್ನ ಮೂಲ ಭಾಗಗಳು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಇಲ್ಲಿ ಕೀಬೋರ್ಡ್ ಬರ್ತೈತೆ, ಮೌಸ್ ಬರ್ತೈತೆ, ಇವು ಏನು ಇನ್ಪುಟ್ ಡಿವೈಸಸ್. ಹಾಗೆ ಪ್ರೊಸೆಸರ್, ಇಲ್ಲಿ CPU ಬರ್ತೈತೆ. ಕಂಪ್ಯೂಟರ್ನ ಮೆದುಳು, ಅದು ಸೂಚನೆಗಳು ಪ್ರಕ್ರಿಯೆಗಳು ಅಂದರೆ CPU ಏನೋ ಕಂಪ್ಯೂಟರ್ನ ಮೆದುಳು ಅಂಥೇಳಿ ಕರಿತೀವಿ. ಮೆಮೊರಿಯಲ್ಲಿ ನಾವು ರ್ಯಾಮ್ ಮತ್ತು ರೋಮ್ ಅಂತೇಳಿ ನೋಡ್ತೀವಿ. ರ್ಯಾಮ್ ಇದೊಂದು ತಾತ್ಕಾಲಿಕ ಮೆಮೊರಿ ಮತ್ತು ಸ್ಟೋರೇಜ್ ಶಾಶ್ವತ ಮೆಮೊರಿ ಆಗಿದೆ. ರ್ಯಾಮ್ಗೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂತೇಳಿ ಕರಿತೀವಿ. ಇವಾಗ ಔಟ್ಪುಟ್ ಸಾಧನಗಳು, ಮಾನಿಟರ್ ಮತ್ತು ಪ್ರಿಂಟರ್ ಇವೇನು ಔಟ್ಪುಟ್ ಸಾಧನಗಳು ಹೋಗಿ 5 ನೋಡ್ತೀವಲ್ಲ, ಅವು ಔಟ್ಪುಟ್ ನೆನ್ಪಿಟ್ಕೊಳ್ರಿ. ಇನ್ಪುಟ್ಟು ನಮಗೆ ಮಿಕ್ಕಿರೋದು ಗೊತ್ತಾಗ್ತೈತಿ. ಮಾನಿಟರು, ಸ್ಪೀಕರು, ಪ್ರಿಂಟರ್ಸು, ಹೆಡ್ಫೋನ್ಸು, ಪ್ರೊಜೆಕ್ಟರ್ಸು ಇವೆಲ್ಲ ಏನು ಔಟ್ಪುಟ್ ಸಾಧನಗಳು. ಇವಾಗ ಕಂಪ್ಯೂಟರ್ನ ಘಟಕಗಳು, ಹಾರ್ಡ್ವೇರ್ ಅಂದರೆ ನಾವು ಟಚ್ ಮಾಡ್ಬೋದು, ಸಾಫ್ಟ್ವೇರ್ಗೆ ಟಚ್ ಮಾಡೋಕ್ಕಾಗೋದಿಲ್ಲ. ಕಂಪ್ಯೂಟರ್ನ ದೃಶ್ಯ ಮತ್ತು ಸ್ಪರ್ಶಿಸಬಹುದಂಥ ಭಾಗಗಳಿಗೆ ಏನಿದ್ದೀವಿ ಹಾರ್ಡ್ವೇರ್ ಅಂತೇಳಿ ಕರಿತೀವಿ. ಹಾರ್ಡ್ ಕಾಪಿ, ಸಾಫ್ಟ್ ಕಾಪಿಯನ್ನು ನೋಡೋಕ್ಕಾಗಲ್ಲ, ನೋಡ್ಬೋದು ಆದರೆ ಟಚ್ ಮಾಡೋಕ್ಕಾಗಲ್ಲ. ಆದರೆ ಹಾರ್ಡ್ ಕಾಪಿ ನಾವು ಅಲ್ಲಿ ನೋಡ್ಬೋದು, ಟಚ್ ಮಾಡ್ಬೋದಲ್ಲಿ. ಇವಾಗ ಉದಾಹರಣೆ ಹೇಳಬೇಕಾದ್ರೆ ಹಾರ್ಡ್ವೇರ್ಗೆ CPU ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು ಇವೆಲ್ಲ ಏನು ಹಾರ್ಡ್ವೇರ್ ಡಿವೈಸ್ಗಳು ಅಂತೇಳಿ ಕರಿತೀವಿ. ಈಗ ಅದರ ಸಾಫ್ಟ್ವೇರ್ ಡಿವೈಸ್ ಯಾವಂತಂದರೆ ಹಾರ್ಡ್ವೇರ್ ಏನು ಮಾಡಬೇಕು ಸೂಚಿಸುವ ಸಾಧನೆಗಳು ಅಥವಾ ಸೂಚನೆಗಳ ಗುಂಪಿಗೆ ಏನಂತೀವಿ ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಈಗ ಆಪ್ರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಆ್ಯಪ್ಗಳಾಗಿರ್ಬೋದು ಇವೆಲ್ಲ ಏನು ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಸಾಫ್ಟ್ವೇರ್ಗಳು ಇವೆಲ್ಲ. ಇವಾಗ ಡೇಟಾ, ತಯಾರಿಸುವ ಮಾಹಿತಿಗೆ ಪ್ರಕ್ರಿಯೆಗೊಳಿಸಲಾಗುವ ಮೂಲ ಅಂಶಗಳು ಮತ್ತು ಅಂಕಿಅಂಶಗಳು ಏನಂತೀವಿ ಡಾಟಾ ಅಂತೇಳಿ ಕರಿತೀವಿ. ಯೂಸರ್ಸ್ ಅಂದರೆ ಬಳಕೆದಾರರು. ಕೆಲಸವನ್ನು ಪೂರ್ಣಗೊಳಿಸಲು ಕಂಪ್ಯೂಟರ್ನೊಂದಿಗೆ ಸಂವಹನ ಮಾಡುವವರಿಗೆ ಏನಂತೀವಿ ಬಳಕೆದಾರರು ಅಂತೇಳಿ ಕರಿತೀವಿ. ಈಗ ಕಂಪ್ಯೂಟರ್ನ ವಿಧಗಳು, ಡೆಸ್ಕ್ಟಾಪ್ ಕಂಪ್ಯೂಟರ್ ಇದು ಎದಕ್ಕೆ ಬರ್ತಂದರೆ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಹೋಮ್ಸ್ ಅಂದರೆ ಮನೆಯಲ್ಲಿ, ಆಫೀಸಲ್ಲಿ, ಸ್ಕೂಲ್ಸಲ್ಲಿ ಏನು ಮಾಡ್ತೀವಿ ಡೆಸ್ಕ್ಟಾಪ್ ಕಂಪ್ಯೂಟರನ್ನು ಬಳಸ್ತೀವಿ. ಮನೆ, ಕಚೇರಿ, ಶಾಲೆಗಳಲ್ಲಿ ಇವೇನು ಬಳಸ್ತೀವಿ. ಲ್ಯಾಪ್ಟಾಪ್ಸ್ ಎಲ್ಲಿ ಬಳಸ್ತೀವಿ ನಾವು ತಲುಪಿಸಬಹುದಾದಂಥ ಹಗುರವಾದಂಥ ಕಂಪ್ಯೂಟರ್ಗಳಿವು. ನಾವು ಎಲ್ಲಿಗೆ ಬೇಕಾದರೂ ಸರಾಗವಾಗಿ ತೊಗೊಂಡು ಹೋಗ್ಬೋದು ಲ್ಯಾಪ್ಟಾಪ್ಗಳು. ಆಮೇಲೆ ಟ್ಯಾಬ್ಲೆಟ್ಸ್ ಆ್ಯಂಡ್ ಸ್ಮಾರ್ಟ್ಫೋನ್ಸ್, ಟ್ಯಾಬ್ಲೆಟ್ ಮತ್ತು ಸ್ಮಾರ್ಟ್ಫೋನ್ಗಳು ಬಂದಿದ್ದಾವೆ ಈಗೆಲ್ಲ. ಸಂಪರ್ಕ ಮತ್ತು ಕೆಲಸಗಳಿಗೆ ಬಳಸುವ ಕೈಯಲ್ಲಿ ಹಿಡಿದುಕೊಂಡು ಏನು ಮಾಡೋದು ಒಯ್ಯುವಂಥ ಒಂದು ಸುಲಭವಾದಂಥ ಸಾಧನಗಳು. ಈಗ ಸರ್ವರ್ಸ್, ಇತರ ಕಂಪ್ಯೂಟರ್ಗಳಿಗೆ ಡೇಟಾ ಅಥವಾ ಸಂಪತ್ತನ್ನು ನಿರ್ವಹಿಸುವ ಶಕ್ತಿಯನ್ನು ಒದಗಿಸುವಂಥವುಗಳು ಏನಂತೀವಿ ನಾವು
ಸರ್ವರ್ಸ್ ಅಂತೇಳಿ ಕರಿತೀವಿ. ಈಗ ಸೂಪರ್ ಕಂಪ್ಯೂಟರ್ ಇವೇನು ಮಾಡ್ತೇವೆ, ಅತ್ಯಂತ ವೇಗವಾಗಿ ಮತ್ತು ಸಂಕೀರ್ಣ ಲೆಕ್ಕಾಚಾರಗಳಿಗೆ ಬಳಸ್ತೀವಿ. ಕ್ಲಿಷ್ಟಕರವಾದ ಲೆಕ್ಕಾಚಾರಗಳಿಗೆ ಮತ್ತು ಅತ್ಯಂತ ವೇಗವಾಗಿ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಸೂಪರ್ ಕಂಪ್ಯೂಟರ್ ಬಳಸ್ತೀವಿ. ಭಾರತದ ಸೂಪರ್ ಕಂಪ್ಯೂಟರ್ ಯಾವುದಂದರೆ ಪರಮ್ 8000 ಇದು ಭಾರತದ ಸೂಪರ್ ಕಂಪ್ಯೂಟರ್ ಆಗಿರ್ತೈತೆ. ಹಾಗಾದರೆ ಕಂಪ್ಯೂಟರ್ನ ಉಪಯೋಗಗಳು ಏನು, ಎದಕ್ಕೆ ಬಳಸ್ತೀವಿ ನಾವು ಅಂತಂದರೆ ಶಿಕ್ಷಣ, ಎಜುಕೇಷನ್ಗಾಗಿ ಕಂಪ್ಯೂಟರನ್ನು ಬಳಸ್ತೀವಿ. ಅಂದರೆ ಶಿಕ್ಷಣ, ಆನ್ಲೈನ್ ತರಗತಿಗಳು, ಸಂಶೋಧನೆಗಾಗಿ ಕಂಪ್ಯೂಟರ್ನ ಏನು ಮಾಡ್ತೀವಿ, ಬಳಸ್ಕೊತೀವಿ. ಆರೋಗ್ಯ, ಆಸ್ಪತ್ರೆಗಳಲ್ಲಿ ರೋಗ ನಿರ್ಣಯ, ರೋಗಿಯ ದಾಖಲೆಗಳು ಮತ್ತು ವೈದ್ಯಕೀಯ ತಪಾಸಣೆಗಳಿಗಾಗಿ ಏನು ಮಾಡ್ತೀವಿ, ನಾವು ಕಂಪ್ಯೂಟ್ರನ್ನು ಬಳಸ್ಕೊತೀವಿ. ಬಿಸ್ನೆಸ್, ವ್ಯಾಪಾರ, ಬಿಸ್ನೆಸ್ ಮಾಡೋಕ್ಕೂ ಕೂಡ ಕಂಪ್ಯೂಟರ್ ಬಳಕೆ ಮಾಡ್ಕೊಳ್ತೀವಿ. ಅಲ್ಲಿ ಲೆಕ್ಕಪತ್ರ ಮಾಡೋಕ್ಕೆ, ಸಂವಹನ ಮಾಡ್ಕೊಳ್ಳೋಕ್ಕೆ, ಯೋಜನೆ ಹಾಕೊಳ್ಳೋಕ್ಕೆ, ಇವೆಲ್ಲಕ್ಕೆ ಏನು ಮಾಡ್ತೀವಿ, ನಾವು ಕಂಪ್ಯೂಟ್ರನ್ನು ಬಳಸ್ಕೊತೀವಿ. ಮನೋರಂಜನೆಗಾಗಿ ಕೂಡ ಕಂಪ್ಯೂಟರ್ ಬಳಸ್ಕೊತೀವಿ. ಚಲನಚಿತ್ರಗಳು ನೋಡುವುದಕ್ಕಾಗಿ, ಆಟಗಳು ಆಡುವುದು ಮತ್ತು ಸಂಗೀತ ಕೇಳುವುದು, ಇವಕ್ಕೆಲ್ಲ ಏನು ಮಾಡ್ತೀವಿ, ನಾವು ಕಂಪ್ಯೂಟ್ರನ್ನು ಬಳಸ್ತೀವಿ. ಸಂವಹನ ಮಾಡಲಿಕ್ಕೂ ಕೂಡ ಕಂಪ್ಯೂಟರ್ ಬಳಸ್ತೀವಿ. ಇಮೇಲು, ವಿಡಿಯೋ ಕರೆಗಳು, ಸಾಮಾಜಿಕ ಮಾಧ್ಯಮಗಳು ಇವೆಲ್ಲ ಬಳಸಲಿಕ್ಕೆ ನಾವು ಕಂಪ್ಯೂಟ್ರನ್ನು ಉಪಯೋಗಿಸ್ಕೊಳ್ತೀವಿ. ಈಗ ಉಪಯೋಗ ನೋಡ್ತೀವಿ. ಇವಾಗ ಮಿತಿಗಳು, ದೋಷಗಳು, ಕಂಪ್ಯೂಟರ್ ಏನು ದೋಷಗಳು ಅಂತಿದ್ದಾವೆ, ಡಿಸ್ಅಡ್ವಾಂಟೇಜ್, ಅಡ್ವಾಂಟೇಜ್ ಅಂತಂದರೆ ಇವಾಗ ಫಸ್ಟು ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಡಿಸ್ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ಇದೇನು ಮಾಡ್ತೈತೆ, ಕಂಪ್ಯೂಟರ್ ವೇಗವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಸಹಾಯಕ ಆಗ್ತೈತೆ. 10 ಜನ ಮಾಡುವಂಥ ಕೆಲಸ ಅಥವಾ ಸಾವಿರಾರು ಜನ ಮಾಡುವಂಥ ಕೆಲಸ ಕಂಪ್ಯೂಟರ್ ಒಂದೇ ಮಾಡ್ತೈತೆ. ತ್ವರಿತ ಪ್ರಕ್ರಿಯೆಯಿಂದ ಸಂವಹನ ಸಮಯವನ್ನು ಏನು ಮಾಡ್ತೈತೆ, ಉಳಿಸ್ತೈತೆ. ನಿಖರತೆ ಅಂದರೆ ತಪ್ಪುಗಳನ್ನು ಕಡಿಮೆ ಮಾಡ್ತೈತೆ. ಇದು ನಿಖರ ಫಲಿತಾಂಶ ನೀಡಲಿಕ್ಕೆ ಸಹಾಯಕ ಆಗ್ತೈತಿ. ಮನುಷ್ಯನಿಂದ ಹಲವಾರು ತಪ್ಪುಗಳಾಗ್ತವೆ, ಆದರೆ ಈ ಸಿಸ್ಟಮಿಂದ ತಪ್ಪುಗಳು ಆಗೋದಿಲ್ಲ. ಸಂಗ್ರಹಣೆಗಾಗಿ ಕಂಪ್ಯೂಟರ್ ಬಳಸ್ತೀವಿ. ಮಾಹಿತಿ ಸುರಕ್ಷಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಲು ನಮಗೆ ಕಂಪ್ಯೂಟರ್ ಬೇಕು. ಹಾಗೆ ಸ್ವಯಂ ಚಾಲನೆ, ಕಂಪ್ಯೂಟರ್ ಏನಾಗಿದೆ ಒಂದು ಸ್ವಯಂ ಚಾಲನೆ ಅಂದರೆ ಹಸ್ತಚಾಲಿತ ಕೆಲಸಗಳನ್ನು ಸ್ವಯಂಚಾಲಿತವಾಗಿ ಮಾಡ್ಲಿಕ್ಕೆ ಏನು ಮಾಡ್ತದೆ, ಇದು ಸಹಾಯಕ ಆಗ್ತೈತೆ. ಜಾಗತಿಕ ಸಂಪರ್ಕ, ಕಂಪ್ಯೂಟರ್ನಿಂದ ನಾವು ಇಂಟರ್ನೆಟ್ ಇರುವುದರಿಂದ ಜಾಗತಿನಲ್ಲಿ ನಡೆಯುವಂಥ ಹಲವಾರು ವಿಷಯಗಳನ್ನು ತಿಳ್ಕೊಬೋದು. ಅದಕ್ಕೆ ನಮಗೇನಾಗ್ತೈತೆ, ಕಂಪ್ಯೂಟರ್ ಹೆಲ್ಪ್ ಆಗ್ತೈತೆ. ಪ್ರಯೋಜನಗಳು ತಿಳ್ಕೊಂಡಿವಿ. ಇವಾಗ ದೋಷಗಳು ಅಂದರೆ ಡಿಸ್ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಏನಾಗಿರ್ತೈತೆ, ಡಿಪೆಂಡೆನ್ಸಿ ಅಂದರೆ ಅವಲಂಬನೆ ಆಗಿರ್ತೈತೆ, ಬಳಕೆದಾರರ ಮೇಲೆ ಅವಲಂಬನೆಯಾಗಿದೆ. ಅಧಿಕ ಅವಲಂಬನೆಯಿಂದ ಮಾನವ ಚಿಂತನಾ ಕ್ಷಮತೆಯನ್ನು ಮಾಡ್ತೈತೆ, ಕಡಿಮೆ ಮಾಡ್ತೈತೆ. ಮಾನವ ಚಿಂತನೆ ಮಾಡುವುದನ್ನು ಇದು ಕಡಿಮೆ ಮಾಡಿದೆ. ಆರೋಗ್ಯ ಸಮಸ್ಯೆಗಳು ಏನಾಗ್ತೈತೆ, ಹೆಚ್ಚಾಗ್ತವೆ. ಯಾಕಂದರೆ ಕಂಪ್ಯೂಟರ್ ಬಳಸೋದ್ರಿಂದ ನಮಗೆ ಅದರದ್ದು ದುಷ್ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಬೀಳ್ತೈತಿ. ದೀರ್ಘಕಾಲ ಬಳಕೆಯಿಂದ ಕಣ್ಣುಗಳ ಒತ್ತಡ, ದೇಹದ ಸ್ಥಿತಿಗೆ ಹಾನಿ ಆಗ್ತೈತೆ. ಆಮೇಲೆ ಭದ್ರತಾ ಅಪಾಯಗಳು, ಹ್ಯಾಕಿಂಗ್ ಮತ್ತು ಡೇಟಾ ಕದಿಯುವಂಥ ಅಪಾಯ ಇರ್ತೈತಿ. ಹ್ಯಾಕಿಂಗ್ ಮಾಡೋರಿರ್ತಾರೆ, ಡೇಟಾ ಕದಿಯುವಂಥ ಅಪಾಯಗಳು ಸಂಭವ ಇಲ್ಲಿ ಜಾಸ್ತಿ ಇರ್ತೈತೆ. ಹಾಗಾಗಿ ಕಂಪ್ಯೂಟರ್ ನಮಗೆ ಇದರಿಂದ ಅಪಾಯ ಅಂತ ಹೇಳ್ಬೋದು. ಕಾಸ್ಟ್, ವೆಚ್ಚದಾಯಕವಾಗಿವೆ. ಉನ್ನತ ದರ್ಜೆಯ ಸಿಸ್ಟಮ್ಗಳು ದುಬಾರಿ. ಚೆನ್ನಾಗಿರೋ ಸಿಸ್ಟಮ್ಗಳು ತೊಗೋಬೇಕಾದ್ರೆ ಏನಿರುತ್ತೆ, ಕಾಸ್ಟ್ಲಿ, ದುಡ್ಡು ಬೇಕಾಗಿ. ಅದಕ್ಕೆ ಜನಸಾಮಾನ್ಯರಿಗೆ ಕೊಂಡ್ಕೊಳ್ಳೋಕ್ಕೆ ಇವು ಅಸಾಧ್ಯ. ಉದ್ಯೋಗ ನಷ್ಟ ಅಂದರೆ ಸ್ವಯಂ ಚಾಲನೆಯಿಂದ ಉದ್ಯೋಗದ ಹಾನಿ ಆಗ್ತೈತೆ. ಇದು ಈಗ 10 ಜನ ಮಾಡೋ ಕೆಲಸದ ಒಂದೇ ಕಂಪ್ಯೂಟರ್ ಮಾಡ್ತಾ ಇದ್ದರೆ ಅಲ್ಲಿ ಕಂಪ್ಯೂಟರ್ ಇಲ್ಲಾಂದರೆ 10 ಜನ ಕೆಲಸ ಸಿಗ್ತಿತ್ತು. ಅದಕ್ಕಾಗಿ ಏನಾಗ್ತೈತೆ, ಉದ್ಯೋಗ ನಷ್ಟ ಆಗ್ತಾಯಿದೆ ಇದರಿಂದ ಅಂತ ಹೇಳ್ಬೋದು. ಇವಾಗ ಮಿತಿಗಳು, ಏನೇನು ಮಿತಿದೆ ನೋಡಿರಿ. ಸೃಜನಶೀಲತೆ ಇಲ್ಲ ಇದಕ್ಕೆ. ಕಂಪ್ಯೂಟರ್ಗೆ ಯೋಚಿಸುವ ಅಸಾಮರ್ಥ್ಯ ಅಂದರೆ ಮನುಷ್ಯರ ಥರ ಇದು ಯೋಚನೆ ಮಾಡೋದಿಲ್ಲ. ಏನು ನಾವು 1+1 ಕೊಟ್ಟರೆ 2 ಅಂತ ಹೇಳ್ಬೋದು. ಆದರೆ 1+ ಅಂದರೆ ಏನು ಕೊಟ್ಟರು ಕರೆಕ್ಟಾಗಿ ನಾವೇನು ಕೊಟ್ಟಿರ್ತೀವೋ ಅದೇ ಹೇಳ್ತದೆ ಅಂತ ಅರ್ಥ. ಅದು ಸ್ವಂತ ಯೋಚನೆ ಮಾಡೋಕ್ಕೆ ಹೇಳೋದಿಲ್ಲ, ಹೇಳುವಂಥ ಸಾಮರ್ಥ್ಯ ಅದಕ್ಕೆ ಹೇಳೋದಿಲ್ಲ. ಹೊಸತನ ಕಂಡುಹಿಡಿಯುವಂಥ ಸಾಮರ್ಥ್ಯ ಇಲ್ಲ. ಮನುಷ್ಯ ಏನು ಕೊಡ್ತಾನೆ ಅದನ್ನು ಬಳಸ್ಕೊಂಡು ಇದೇನು ಮಾಡ್ತೈತೆ, ಮಾಹಿತಿಯನ್ನು ಒದಗಿಸ್ತೈತೆ. ಹೊಸತನ ಕಂಡುಹಿಡಲಿಕ್ಕೆ ಬರೋದಿಲ್ಲ. ಮನುಷ್ಯನ ಥರ ಆಲೋಚನಾ ಶಕ್ತಿ ಇರೋದಿಲ್ಲ ಇದಕ್ಕೆ. ವಿದ್ಯುತ್ ಮೇಲೆ ಅವಲಂಬನೆ ಇದೆ. ವಿದ್ಯುತ್ ಹೋಗಿತ್ತು ಅಂದರೆ ಇಲ್ಲಿ ಇದು ಕೆಲಸ ಮಾಡಲ್ಲ ಅಂತ ಅರ್ಥ. ಇಷ್ಟೇನಂತ ಇದೆಲ್ಲ ದೋಷಗಳಾದವು. ಕಂಪ್ಯೂಟರ್ನ ಇಂದಿನ ಜಗತ್ತು ಏನು ಮಾಡಿದೆ ಅಂದರೆ ಈ ಕಂಪ್ಯೂಟರ್ ಮೇಲೆ ನಿಂತ್ಕೊಂಡಿದೆ. ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ಕೆಲಸ ಮಾಡೋದು ಅಸಾಧ್ಯ ಆಗ್ತಾಯಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಏನು ಮಾಡಿದರೆ ಕಂಪ್ಯೂಟರ್ ಬಳಕೆ ಆಗಿದೆ. ಆದರೆ ಅದರ ದೋಷ ಕೂಡ ಇದೆ ಅಂತೇಳಿ ನಾವು ಇಲ್ಲಿ ಗಂಟ ತಿಳ್ಕೊಂಡಿದ್ದೀವಿ. ಇಷ್ಟು ಕಂಪ್ಯೂಟರ್ ಬಗ್ಗೆ ಇಂಟ್ರಡಕ್ಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದುವರೆದ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.